ಇನ್ನು ತಮಿಳುನಾಡಿನಲ್ಲಂತೂ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಲವಾರು ಜಿಲ್ಲೆಗಳಲ್ಲಿ ವಿಪರೀತವಾದ ಮಳೆ. ತಮಿಳುನಾಡಿನಲ್ಲಿ ಫೆಂಗಲ್ ಚಂಡಮಾರುತದ ಅಬ್ಬರ, ಅಂದರೆ ಅದು ಚಂಡಮಾರುತ ಬಂದು ಅಪ್ಪಳಿಸೋದು ಪುದುಚೇರಿಗೆ, ಬಟ್ ಆಗಲೇ ಅಲ್ಲೆಲ್ಲ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕರಾವಳಿ ಜಿಲ್ಲೆಗಳಾದ ತಿರುವಳ್ಳೂರು, ಕಾಂಚೀಪುರಂ, ವಿಲ್ಲುಪುರಂ, ಕಡಲೂರು, ಚೆಂಗಲ್ಪಟ್ಟು, ಕಲ್ಲಕುರುಚಿ, ಪುದುಚೇರಿ ಇಲ್ಲೆಲ್ಲ ವರ್ಷಧಾರೆ ಭಾರೀ ಮಳೆಯಾಗ್ತಾ ಇದೆ. ಹಾಗಾಗಿ ಚೆನ್ನೈಗೆ ಹಲವು ವಿಮಾನಗಳ ಹಾರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ತೀರ ಪ್ರದೇಶದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಇವೆಲ್ಲವೂ ಕೂಡ ತಮಿಳುನಾಡಿನ ತೀರ ಪ್ರದೇಶದ ಜಿಲ್ಲೆಗಳು ಮಳೆಯಿಂದಾಗಿರ್ತಕ್ಕಂಥ ಅನಾಹುತಗಳನ್ನ ನೋಡ್ತಾ ಇದ್ದೀರಾ. ಇದರ ಎಫೆಕ್ಟ್ ಬೆಂಗಳೂರು ಮೇಲೂ ಕೂಡ ಆಗಿದೆ. ಚಿಲ್ಡ್ ವೆದರ್ ಬೆಂಗಳೂರಿನಲ್ಲಿ. ದಕ್ಷಿಣ ಒಳನಾಡಿನಲ್ಲಿ ಇನ್ನೊಂದು 4-5 ದಿನ ತುಂತುರು ಮಳೆಯಾಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಬಟ್ ತಮಿಳುನಾಡಿಗೆ ಮಾತ್ರ ವ್ಯಾಪಕವಾಗಿ ಹೊಡೆತ ಬಿದ್ದಿದೆ ಫೆಂಗಲ್ ಚಂಡಮಾರುತದ ಪರಿಣಾಮ. ಇವತ್ತು ಸಾಯಂಕಾಲದ ವೇಳೆಗೆ ಆ ಚಂಡಮಾರುತ ಪುದುಚೇರಿಗೆ ಹಿಟ್ಟಾಗುತ್ತೆ ಅಂತಕ್ಕಂಥ ಮಾಹಿತಿ ಇದೆ. ಬಟ್ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂದು ಕಡೆ ಚಳಿಯ ಜೊತೆಗೆ ಈ ಪ್ರವಾಹದ ಪರಿಸ್ಥಿತಿ. ರೋಡಲ್ಲೆಲ್ಲ ಕಂಪ್ಲೀಟ್ ನೀರು ನಿಂತಿದೆ. ಬಿಡದೆ ಮಳೆ ಸುರಿತಾ ಇದೆ. ಜನಜೀವನ ಕಂಪ್ಲೀಟ್ ಅಸ್ತವ್ಯಸ್ತವಾಗಿದೆ. ತಮಿಳುನಾಡಿನ ಜನತೆ ಸಾಕಪ್ಪ ಇದು ಮುಗಿದ್ರೆ ಸಾಕು ಅಂತ. ಬಟ್ ಅದೇನು ತುಂಬ ದೊಡ್ಡ ಮಟ್ಟದಲ್ಲ, 2-3 ದಿವಸದಲ್ಲಿ ಹತೋಟಿಗೆ ಬರುತ್ತೆ ಅಂತ ಹೇಳಿದ್ದಾರೆ.